ಇವತ್ತು ನಾವು ಬೆಂಗಳೂರಿಂದ ಮಲ್ಪೆ ಬೀಚ್ ಕಡೆ ಹೋಗ್ತಾ ಇದೀವಿ. ಹತ್ತತ್ರ 400ಕ್ಕಿಂತ ಜಾಸ್ತಿ ಕಿಲೋಮೀಟರ್ ಆಗುತ್ತೆ. ನಮ್ಮ ಹಳ್ಳಿ ಹುಡುಗಿಯರು ಪೇಟೆ ಹುಡುಗಿರ್ತಾರೆ, ಅವಾಗ ಹೊರಗಡೆ ಬರ್ತಾರೆ. ಈ ಹುಡುಗನಿಗೆ ನಿಮ್ಮ ಮಗಳು ನೋಡೋಕೆ ಆಸೆ ಆಗಿದೆ, ಬಂದಿದ್ದಾನೆ. ಸ್ಟಾರ್ಟ್ ಮಾಡ್ಬಿಡಪ್ಪ. ದೇವ್ರೇ ಫಸ್ಟ್ ನೀರು ಹಾಕಲ್ಲ, ಹಿಂಗೆ ಅದ್ರವನೆ ನಮ್ಮ ಹತ್ರ ಇಲ್ವಲ್ಲ ಅದು. ಇದು ಇಸ್ಕಂದು ಅದು ಕೊಡು, ಇದು ಕೊಟ್ಟು ಅದು ಇಸ್ಕೊಂಡು ಅದೇನು ಕಳ್ಕೊಳಿಸ್ತಾ ಇದ್ದಾಳು. ಅವನು ಹೊಲಿಸ್ಕೋಬೇಕು ಅಂತ ನಾನು ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಯಾಕೋ ವರ್ಕೌಟೇ ಆಗ್ತಾ ಇಲ್ಲ. ಈ ಬೆಳ್ಳಂದೂರು ಔಟರ್ ರಿಂಗ್ ರೋಡ್ ಏನಿದೆ, ಇದು ಮಧ್ಯಾಹ್ನ ಮಾತ್ರನೇ ಖಾಲಿ ಇರುತ್ತೆ. ಬೆಳಗ್ಗೆ ಸಂಜೆ ಮಾತ್ರ ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಊರು. ದೇವ್ರೇ ನೀವೇನಾದರೂ ಇವಾಗ ತಾನೇ ಗಾಡಿ ಕಲ್ತಿದ್ದೀನಿ, ಒಂದು 4-5 ತಿಂಗಳಾಯಿತು ಅಷ್ಟೇ ಅಂದರೆ ಯಾವುದೇ ಕಾರಣಕ್ಕೂ ನೀವು ರೋಡಲ್ಲಿ ಬರೋಕ್ಕೆ ಹೋಗ್ಬೇಡಿ, ಪಕ್ಕಾ ಗಾಡಿ ಟಚ್ ಮಾಡ್ಕೊತೀರ. ಬೆಂಗಳೂರಿಂದ ಹಾಸನ ಹೈವೇಲಿ ಹೋಗ್ಬೇಕಾದ್ರೆ ನಮಗೆ ಕಾಣಿಸಿದ್ದು ಈ ನೇರಳೆ ಮರ. ಹುಷಾರ್ ಕಣ, ಅದೆಷ್ಟು ತೆಂಗಿನ ಮರ ಹತ್ತಿ ನೀರು ಕೊಡು, ಎಳ್ನೀರು ಕೊಡೋದಿಲ್ಲ ಇವನು. ಅಬ್ಬಾ ಎಲ್ಲೇ ಕೊಟ್ರಲ್ಲ ಅಲ್ಲಿ ಐನಾರು ತೋಟ ನಮ್ಮ ಕಲ್ಲೋಲ್ದಾಗೆ. ಇವಾಗ ಟೈಮು 6:45 7 ಆಗಿದೆ. ಬಟ್ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಒಂದು ಸೈಡ್ ಹೆಡ್ ಲ್ಯಾಂಪು ಹೋಗಿದೆ, ಕಾಣಿಸ್ತಾ ಇಲ್ಲ. ಒಂದೇ ಸೈಡು ಸದ್ಯಕ್ಕೆ ಬರ್ತಾ ಇರೋದು. ಜೊತೆಗೆ ಈ ಮಳೆ ಬೇರೆ. ಈ ಥರ ಮಳೆಯಲ್ಲಿ ಹೊರಗಡೆ ಎಲ್ಲರೂ ಹೋಗ್ತೀರ ಅಂದರೆ ಎ ಸಿನ ಕಂಪಲ್ಸರಿ ಚೆಕ್ ಮಾಡ್ಕೋಬೇಕು. ಹೀಟ್ ಬರ್ತಾ ಇರಬೇಕು, ಕೂಲಿಂಗೆಲ್ಲ. ಫ್ರಂಟಲ್ಲಿ ರೋಡೇ ಕಾಣಿಸಲ್ಲ ಎ ಸಿ ಇಲ್ಲ ಅಂದರೆ. ಎ ಸಿ ಅಂದರೆ ಏರ್ ಕೂಲಿಂಗೆಲ್ಲ ಹಾಟ್ ಏರ್ ಬರ್ತಾ ಇರಬೇಕು. ಬಿಸಿ ಗಾಳಿ ಬರ್ತಾ ಇಲ್ಲ ಅಂದರೆ ತುಂಬಾ ಸಮಸ್ಯೆ ಆಗುತ್ತೆ. ನೋಡ್ಕೊಂಡು ಹೋಗಿ. ನಮ್ಮ ಕಿಶೋರ್ ಏನಾರ ಗಾಡಿ ಓಡಿಸಿದ್ರೆ ಏನಾದರೂ ಒಂದು ಸಮಸ್ಯೆ ಬಗೆಹರಿಯುತ್ತೆ, ಇಲ್ಲ ಕ್ರಿಯೇಟ್ ಆಗುತ್ತೆ. ನಾನು ಓಡಿಸ್ಬೇಕಾದ್ರೆ ಚೆಕ್ ಲೈಟ್ ಬರ್ತಾಯಿತ್ತು, ಆದರೆ ನಮ್ಮ ಕಿಶೋರ್ ಓಡಿಸಾದ್ಮೇಲೆ ಚೆಕ್ ಲೈಟೇ ಬರ್ತಾಯಿತ್ತು. ಸಮಸ್ಯೆನ ಬಗೆಹರಿಸಿದ್ದಾನೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಮಂಗಳೂರಿಂದ ಮಲ್ಪೆ ಕಡೆ ಹೋಗ್ಬೇಕಾದ್ರೆ ನಮಗೆ ಕಾಣಿಸಿದ್ದು ಒಂದು ಆಕ್ಸಿಡೆಂಟ್ ಆಗಿತ್ತು. ನೈಟ್ ಟೈಮು ಪಾಪ ಒಬ್ಬರೇ ಬಂದಿದ್ರು. ಅವರು ಅರ್ಧ ಗಂಟೆಯಿಂದ ಕಾದಿದ್ದಾರೆ. ಬೇರೆಯವರು ಬಂದು ನೋಡಿದ್ದಾರೆ, ಇಲ್ಲ ತೆಗಿಯೋಕ್ಕಾಗೋದಿಲ್ಲ, ನೀವು ಕ್ರೈನು ಅಥವಾ ಬೇರೆ ಏನಾರು ಕರೆಸ್ಬೇಕಾಗುತ್ತೆ ಅಂತ. ನಮ್ಗೆ ಇದರಲ್ಲೆಲ್ಲ ಇಂಟ್ರೆಸ್ಟು. ನಾವು ಹೋಗಿ ಅವ್ರಿಗೆ ಆ ಗಾಡಿನ ಹೊರಗಡೆ ತೆಕ್ಕೊಟ್ವಿ. ಹಾಂ ಇವರು ಆ್ಯಕ್ಚುಲಿ ಗೊತ್ತಾ, ಗೋವಾ ಹೋಗೋದು ಹೊರಟಿದ್ದೆ. ಅನ್ಫಾರ್ಚುನೇಟ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಇಲ್ಲಿ ಬಂದಾಗ ಟ್ಯಾಂಕರ್ ಯಾವ ಬಂದ್ಬಿಟ್ಟ, ಲೆಫ್ಟ್ ಹೊಡೆದೆ. ದೇವರ ದಯದಲ್ಲಿ ಗೋವಾ ಮುಟ್ಟಿಲ್ಲ, ಅದಕ್ಕೆ ಮಂಗಳೂರಲ್ಲೇ ಬಿದ್ದುಬಿಟ್ಟೆ. ಗೋವಾ ಹೋಗಿಲ್ಲದೆ ಒಳ್ಳೇದಾಗಿದೆ, ಗೋವಾ ಹೋಗಿಲ್ಲದೆ ಒಳ್ಳೇದಾಗಿದೆ. ನನ್ನ ಫ್ರೆಂಡ್ಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು. ಹೌದಾ? ಅಯ್ಯೋ ಅವರೆಲ್ಲ ಈಗ ಇಲ್ಲಿ ಬರ್ತಾ ಇದ್ದಾರೆ. ಹಾಂ, ಅವ್ರಿಗೆ ಹೇಳಿದ್ರಾ ಯಾರು ಹಿಂಗಾಗಿದೆ ಅಂತ? ಬರ್ತಿದ್ದಾರೆ. ಬರ್ತಾ ಇದ್ದಾರಾ? ಯಾಕೋ ಅಲ್ಲೇ ಯೂಟ್ಯೂಬರ. ಹೇಳ್ರಪ್ಪ. ಹಾಯ್ ಫ್ರೆಂಡ್ಸ್, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ಮುಗಿಸ್ಕೊಂಡು ಮಲ್ಪೆ ಬೀಚ್ ಹತ್ರ ಬಂದರೆ ನೆಟ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ನಾವು ಬಂದಿದ್ದು ಬೀಚಲ್ಲಿ ಆಡೋದಕ್ಕಲ್ಲ, ನೋಡೋದಕ್ಕೆ. ಸೊ ನೀವು ಬೀಚ್ ಅಕ್ಕಪಕ್ಕ ನೋಡ್ತಾ ಇರ್ಬೋದು. ಈ ಕಲ್ಲುಗಳೇನಿದೆ, ಇದು ಬೋಟ್ನ ಕಟ್ಟಿ ನಿಲ್ಸೋಕ್ಕೆ. ಈ ಊಡೆ ಬೀಚ್ ಹತ್ರ ಬಂದರೆ ಇಲ್ಲಿ ನಿಮಗೆ ನೀರ ಸಿಗುತ್ತೆ. ಈ ಕಲ್ಲುಗಳನ್ನ ಏನಕ್ಕೆ ಹಾಕಿದ್ದಾರೆ ಅಂದರೆ, ನೀರು ಈ ದಿಣ್ಣೆಗೆ ಹೊಡೆದು ಮಣ್ಣು ಕಳಚಬಾರ್ದು ಅಂತ ಹಾಕಿದ್ದಾರೆ. ಅದೇ ಥರ ಇಲ್ಲಿ ಒಂದಷ್ಟು ಕಸ ಬಿದ್ದಿದೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರ, ಈ ನೀರಿಗೆ ಯಾವುದೇ ಕಾರಣಕ್ಕೂ ಇಳಿಯೋದಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಗಲೀಜು ನೀರದು. ಇದನ್ನೆಲ್ಲ ನೋಡ್ತಾ ಇದ್ದರೆ ಇಲ್ಲೇ ಎಲ್ಲಾದರೂ ಒಂದು ಜಾಗ ತಗೊಂಡು ನೆಮ್ಮದಿಯಾಗಿದ್ದು ಬಿಡಬೇಕು ಅನಿಸುತ್ತೆ. ಇವಾಗ ನೋಡಿ, ಇವಾಗ ಮಾರೋ ಇಲ್ಲಿ ತೋರ್ಸೋ, ಯಾರ ಹತ್ರ ಮಾತಾಡ್ತಿದ್ಯಾ? ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದು ಬಿಟ್ಬಿಡು. ಗೆಟ್ ಔಟ್. ಹೆಂಗ ಈ ಕಾಲದಲ್ಲೂ ಒಂದು ಹೆಂಗ ಪಟಾಯಿಸ್ಕೊಂಬಿಟ್ರಲ್ಲ. ಹೋಗಲ್ಲ ಟೈಮ್ ಆದ. ಕಿಶೋರ ಬಿಲ್ ಆತನ ಕಷ್ಟಪಡೋದಲ್ಲ. ಮತ್ತೆ ಯೂಟ್ಯೂಬರ್ ಕಷ್ಟ ನಂಗೆ ಹೆಂಗೆ ಗೊತ್ತು ಅಂತೇಳಿ ನೀನು ವೈಟ್ ಬರೋಕು ಹೇಳ್ಕೊಡ್ತೀನಿ. ಗಾಡಿ ಓಡಿಸ್ತೀರ ನಾನು ನೀನು ಕ್ಯಾಶ್ ಪೆಟ್ರೋಲ್ ಕೊಡ್ದಿರೋದು ಅದು. ಇನ್ನೂ 3 ಪಾಯಿಂಟ್ ಐತಿ, ಬಾ ಕರ್ಕೊಂಡು ಹೋಗ್ತೀನಿ. ನೀನೇ ಕರ್ಕೊಂಡು ಬಟ್ಟೆ ಇಟ್ಕೊಳ್ಳ
ಬಟ್ಟೆ ತಂದಿಯಲ್ಲ ಒಂದು ಜೊತೆ ಏನಕ್ಕೆ ಮತ್ತೆ ರೂಮಿಗೆ ಕರ್ಕೊಂಡು ಹೋಗಿದ್ದೀನಿ ಒಂದು ಜೊತೆ ಸಾಕಾಗಲ್ಲ. ಹೊಸ ತಕ್ಕ ನಂಗೇನ ನೀನೇನು ನಮಗೇನು ಸಗರು ನೀನು ಯಾವುದಾದ್ರೂ ಒಂದು ಪಂಚ ತಗೊಳ್ಳ ಮುಗಿದು ಮಾಡಿಲ್ಲ ಕೊಡ್ಸ್ತಾ ಒಂದು ಪಂಚೆ ಸಾಕು. ಅದೇ ನೋಡಿ ಅಲ್ಲಿ ಬಿದ್ದ ತಕ್ಕೊಡ್ತು ನದಿಯಾಗೆ ನಾವು ಕೊಡ್ಸೋದಾದ್ರಿ ಗೋಳಿ ಬಾವು ಮನ್ಸ್ಬೋದಾಯ್ತು ನೋಡು ಕೊಡಿಸ್ತೀನಿ ನಡಿ ಅಂತ ಕಚ್ಚೊಂದು ನದಿಯಲ್ಲಿ ಬಿದ್ದ ನದಿಯಲ್ಲಿ ಬಿದ್ದವ್ ಕೊಡ್ದಾನಂತಲ್ಲ ಮನ್ಸಿಲ್ಲ ಮನ್ಸಾಕ್ಷಿ ಇಲ್ಲ. ಸಗರ ಒಂದು ಬಿಸ್ನೆಸ್ ಇದ್ದು ಹೇಳ್ತೀನಿ ಮಾಡ್ತೀಯಾ? ನೀನು ಮಾಡೋದು ಗೊತ್ತಾಗ್ಬಿಡ್ದ ಏನು ಹೇಳ್ತಾನೆ ಅವನು. ನೆಕ್ಸ್ಟ್ ಯಾವ ಬೀಚಿಗೆ ಹೋಗೋಣ? ಯಾವ್ದಿಲ್ಲ ಬೀಚ್ ಇಲ್ಲ ಅಪ್ಪಾಜಿ ಅಲ್ಲಿ ಇದು ಬೆಳಗ್ಗೆ ಇದಕ್ಕಿದ್ವಲ್ಲ ಗಾಡಿಯ ಕನಕನ ಕಿಂಡಿ ನೋಡ್ಕೊಂಡು ಅಲ್ಲಿ ನೋಡಿ ಕನಕನ ಕಂಡಿ ಉಡುಪಿ ಕೃಷ್ಣದಾಗಿರೋದ ಹಾ ಕಣ ಏನದ? ಕನಕದಾಸರು ತಪಸ್ ಮಾಡಿರೋದು. ಹೇಳ್ತೀನಿ ಕೇಳೋದು ಗೊತ್ತಿಲ್ಲ ಅನ್ನೋದು ಕಥೆ. ಹೇಳ್ರಪ್ಪ. ಕನಕದಾಸರು ಉಡುಪಿ ಕೃಷ್ಣನ್ ದರ್ಶನ ಮಾಡಕ್ಕೆ ಅಂತ ಬರ್ತಾರ ಪಾಪ. ಹೇಳ ಈಗ. ಬೇಡ ಸುಮ್ಮನೆ ಅವನ್ನೆಲ್ಲ ಹೇಳೋಕೆ ಸರಿಯಾಗಿ ಇವನಿಗೆ ಅರ್ಧ ಬರ್ದ ಸತ್ಯನೇ ಇರೋದು ಯಾಕೆ? ಹ್ಞೂ ಸರಿ ಅಲ್ಲಿ ಇವನಿಗೆ ಅರ್ಧ ಬರ್ದ ಗೊತ್ತು. ಹೇಳೋ ರೀತಿ ಸರಿ ಇಲ್ಲ ಅಷ್ಟೇ. ಹೇಳೋ ರೀತಿ ಸರಿ ಇರಲ್ಲ ಅವನ್ನೆಲ್ಲ ಹಾಕಕ್ ಹೋಗ್ಬೇಡ. ಓಕೆ ಆಯ್ತು. ದರ್ಶನಕ್ಕೆ ಅಂತ ಬಂದಾಗ ಅದು ದರ್ಶನಕ್ಕೆ ಬಿಡಲ್ಲ ಅಲ್ಲಿರೋರು. ಹ್ಞೂ ಅವಾಗ ಕನಕದಾಸರು ಹಿಂಗಡಿಯಿಂದ ಬಂದಾಗ ಕೃಷ್ಣನೇ ದರ್ಶನ ಕೊಡುತ್ತಂತೆ ಕನಕದಾಸರಿಗೆ. ಅದನ್ನ ಅದನ್ನ ಕನಕನ ಕಿಂಡಿ ಅಂತ ಮಾಡಿರೋದು. ಇದು ಲಾಸ್ಟ್ ಟೈಮು ಈಶಣ್ಣನು ಮತ್ತೆ ಇವನ್ನೆಲ್ಲ ಪಾಪ ಹಾಕಕ್ಕೆ ಹೋಗೋಣ. ಇಲ್ಲ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಅದು ಸತ್ಯ ಅದೇ ಈತಿನ ಮೇಲೆ ಹೇಳಕ್ ಭಯ ಪಡಬಾರ್ದು. ಹೇಳೋ ರೀತಿ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಹೇಳೋ ರೀತಿ ಚೆನ್ನಾಗಿರಲ್ಲ. ನಾನು ಹೇಳೋಣ ಚೋಟಾ ಭೀಮ್ ಚೋಟಾ ಭೀಮ್ ಚೋಟಾ ಭೀಮ್ ಚೋಟಾ ಭೀಮ್. ನಿಲ್ಸು ಮುಕ್ಳಿಗೆ ಮುಚ್ಕೊಂಡು ಅಂತ ತಂದೆ. ಇಲ್ಲಿ ನಿಲ್ಲಿಸ್ತೀನಿ. ಇಲ್ಲಿ ಒಯ್ಯಲ್ಲ ನಾನು ಹೇಳಿದ್ದಾವ ನಿಲ್ಸು. ನಿಂದು ಗೇಟ್ ವಾಲ್ ಆನಾಗಲ್ಲೇ ಮನೆ ತಗೋಯ್ತಾನೆ ಅವನಾರು ನಿಲ್ಸಲ್ಲ ಅಲ್ವಾ ಏನು ಗಾಡಿ ನಿಲ್ಸಕ್ಕೆ ಆಗಿಲ್ಲ. ಯಾಕೆ ನಿಲ್ಲಿಸ್ಲಿಲ್ಲ ಇಲ್ಲಿಂದ ನಾವು ದೇವಸ್ಥಾನಗಳನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಊರ ಕಡೆ.